ನಮಸ್ಕಾರ ವೀಕ್ಷಕರೇ, ಬರ್ರಿ ಇವತ್ತು ಬೀಟ್ರೂಟ್ ಹಸಿ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ. ನಮ್ಮ ಕಡೆ ಶಿರ್ಸಿ ಕಡೆ ಇದಕ್ಕೆ ಬೀಟ್ರೂಟ್ ಹಸಿ ಅಂತಲೇ ಕರೀತಾರೆ ನೋಡ್ರಿ. ಬೀಟ್ರೂಟ್ ಸ್ವಚ್ಛ ತೊಳೆದು ಮ್ಯಾಲಿನ ಸಿಪ್ಪಿ ಎಲ್ಲ ತೆಗೆದು ಹೆರ್ಕೊಳ್ಳಿಕತ್ತೀನಿ ರೀ. ಈಗ ಇದನ್ನು ಬೀಟ್ರೂಟ್ ಹಸಿ ಅದಲ್ರಿ, ಇದು ಅನ್ನಕ್ಕೆ ಊಟ ಮಾಡ್ತಾರೆ. ಇಲ್ಲಿ ಎಲ್ಲರೂ ಹಸಿ ಅನ್ನೋದು ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡ್ತಾರೆ. ಇದು ಭಕ್ರಿ ಚಪಾತಿ ಎರಡಕ್ಕೂ ಚಲೋ ಆಗ್ತದೆ. ಏನಿಲ್ಲರಿ, ಬೀಟ್ರೂಟು ಹೆರ್ಕೊಂಡದ್ದು, ಒಂಚೂರು ಹಸಿ ಮೆಣಸಿನ್ಕಾಯಿ, ಕರಿಬೇವು ಇಷ್ಟು ತೊಗೊಂಡೀನಿ. ಈಗ ಒಗ್ಗರಣೆ ಹಾಕ್ಲಿಕತ್ತೀನಿ ರೀ. ಸಾಸ್ವೆ, ಜೀರಿಗೆ, ಆಮೇಲೆ ಇಂಗು ಹಾಕಿ ಒಗ್ಗರಣೆ ಹಾಕ್ಬೇಕ್ರಿ. ಅರಿಶಿನ ಪುಡಿ ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಇದಿಷ್ಟು ಒಗ್ಗರಣೆ ಹಾಕಿ ಒಂದು ಸ್ವಲ್ಪ ಕರಿಬೇವು ಹಾಕ್ಬೇಕ್ರಿ. ಕರಿಬೇವು ಹಾಕಿ ಆಮೇಲೆ ಹಸಿ ಮೆಣಸಿನ್ಕಾಯಿ ಇರ್ತಾವಲ್ರಿ, ನಾವು ಒಂದೆರಡು ಹಾಕ್ಬೇಕ್ರಿ ಅಷ್ಟು ಹಸಿ ಮೆಣಸಿನ್ಕಾಯಿನೂ. ಇವನ್ನ ಹಾಕಿ ಒಗ್ಗರಣೆ ಹಾಕಿ ನಾವೇನು ಹೆರ್ಕೊಂಡದ್ದು ಇರ್ತದಲ್ರಿ ಬೀಟ್ರೂಟ್, ಅದನ್ನು ಹಾಕೋದ್ರಿ ಡೈರೆಕ್ಟ್. ಇದೇನು ಬೇಯಿಸೋದೇನು ಬೇಕಾಗಿಲ್ಲ ರೀ. ಈಗ ಇದು ಫ್ರೈ ಆಗ್ತದಲ್ರಿ, ಇಲ್ಲೇ ಬೆಂದು ಬಿಡ್ತದ್ರಿ. ಅದು ಒಂದು ಸಣ್ಣ ಉರಿ ಒಳಗಿಟ್ಟು ಹಿಂಗೆ ಫ್ರೈ ಮಾಡ್ಬೇಕ್ರಿ. ಆಮೇಲೆ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಬಿಡ್ಬೇಕು. ಈಗ ಅಂದ್ರೆ ಉಪ್ಪು ಹಾಕೋದ್ರಿಂದ ಅದು ಲಘು ಬೇಯ್ತದ್ರಿ. ಇಷ್ಟು ಮಾಡಿ ಇಲ್ಲಿ ನಾವೇನು ಮಾಡ್ಬೇಕು, ಒಂದು 5 ನಿಮಿಷ ಇಡ್ಬೇಕ್ರಿ ಇದನ್ನು. ಅಂದ್ರೆ ಲಘು ತೆಗಿಬಾರ್ದು, ಮೆತ್ತಗೆ ಅನಿಸ್ತದ್ರಿ. ಅದು ಮೆತ್ತಗೆ ಅನ್ಸೋ ತನಕ ಸಣ್ಣ ಉರಿ ಒಳಗೆ ಹಂಗೆ ಇಟ್ಟಿರ್ಬೇಕು. ಈಗ ಕೊಬ್ಬರಿ ಒಂದು ಹಾಕೋಬೇಕ್ರಿ. ಹಸಿ ಕೊಬ್ಬರಿ ಇರ್ತದಲ್ಲ, ಅದನ್ನು ತೊಗೊಂಡಿನ್ರಿ. ಅದನ್ನು ಮಿಕ್ಸರ್ ಮಾಡ್ಕೋಬೇಕು. ಕೊಬ್ಬರಿ ಪುಡಿ ಹಾಕಬಾರ್ದ್ರಿ. ಕೊಬ್ಬರಿ ರುಬ್ಕೋಬೇಕ್ರಿ. ಕೊಬ್ಬರಿ ರುಬ್ಕೊಂಡು ಹಾಕ್ಕೋಬೇಕು. ಈಗ ಇದು ಆಗ್ಯದ್ರಿ. ಇದು ಗ್ಯಾಸ್ ಇಳಿಸಿದೆ ಇದು ಇಳಿಸಿದೆ ರೀ. ಈ ಕೊಬ್ಬರಿ ಪುಡಿ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕ್ರಿ. ಇದನ್ನು ಹಾಕೋದ್ರಿಂದ ಟೇಸ್ಟ್ ಭಾರಿ ಮಸ್ತ್ ಆಗ್ತದೆ ರೀ. ನೋಡಿರಿ, ಹಿಂಗೆ ಆಗ್ತದಲ್ಲ ಕೊಬ್ಬರಿ ರುಬ್ಕೊಂಡಿದ್ದು, ಅದನ್ನು ಹಾಕ್ಬೇಕ್ರಿ. ಕೊಬ್ಬರಿ ಹಾಲಲ್ಲ, ಕೊಬ್ಬರಿ ರುಬ್ಬಿನ ಹಾಕ್ಬೇಕ್ರಿ. ಅದು ಫುಲ್ ತಣ್ಣಗಾದ್ಮೇಲೆ ಹಾಕ್ಬೇಕ್ರಿ. ಬಿಸಿ ಇದ್ದಾಗ ಏನೂ ಹಾಕ್ಲಿಕ್ಕೆ ಹೋಗಬಾರ್ದು. ಈಗ ಇದು ಫುಲ್ ಆರ್ಯದ್ರಿ, ಅದಕ್ಕೆ ಕೊಬ್ಬರಿ ರುಬ್ಬಿದ್ದು ಹಾಕ್ತೀನಿ. ಆಮೇಲೆ ಅದಕ್ಕೆ ಮೊಸರು ಹಾಕ್ಬೇಕ್ರಿ. ಮೊಸರು ಎಷ್ಟು ನಿಮಗೆ ಪ್ರಮಾಣ ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೋಬೇಕ್ರಿ. ಗಟ್ಟಿ ಬೇಕನ್ಸಿದ್ರೆ ಗಟ್ಟಿ, ಇಲ್ಲ ಸ್ವಲ್ಪ ತಿಳು ಬೇಕಂದ್ರೆ ಸ್ವಲ್ಪ ಜಾಸ್ತಿ ಮೊಸರು ಹಾಕ್ಕೋಬೇಕು. ಮತ್ತು ಇನ್ನೊಂದು ಏನಂದ್ರೆ, ಮೊಸರು ಭಾಳ ಗಟ್ಟಿ ಇದ್ದಾಗ ಕೊಬ್ಬರಿ ಏನು ಬೇಕಾಗಂಗಿಲ್ಲ. ಆದರೆ ಕೊಬ್ಬರಿ ಹಾಕೋದ್ರಿಂದ ಅದೊಂಥರ ರುಚಿ ಬೇರೆ ಅನ್ನಿಸ್ತದೆ. ಈಗ ಇದಿಷ್ಟು ತಿರುದೆ ಮುಗೀತ್ರಿ. ಇದಿಷ್ಟು ರೆಡಿ ಆಗ್ಬಿಡ್ತ್ರಿ. ಇದು ಬೀಟ್ರೂಟ್ ಹಸಿ ರೆಡಿ ಆಗಿಬಿಡ್ತ್ರಿ. ನನಗಂತೂ ಇದು ಭಕ್ರಿ ಜೋಡಿ ಭಾರಿ ಮಸ್ತ್ ಅನ್ನಿಸ್ತದ್ರಿ. ಭಕ್ರಿ ಜೋಡಿ ಭಾಳ ರುಚಿ ಅನ್ನಿಸ್ತದ್ರಿ. ಬೀಟ್ರೂಟ್ ಯಾವತ್ತಲೂ ತಿನ್ಬೇಕಂತ್ರಿ. ಮನುಷ್ಯಾಗ ರಕ್ತದ ಪ್ರಮಾಣ ಕಡಿಮೆ ಇದ್ದಾಗ, ಹಿಮೋಗ್ಲೋಬಿನ್ ಕಡಿಮೆ ಇದ್ದಾಗ ಬೀಟ್ರೂಟ್ ತಿನ್ನೋದ್ರಿಂದ ಹಿಮೋಗ್ಲೋಬಿನ್ ಹೆಚ್ಚಾಗ್ತದೆ. ಮತ್ತು ನಮ್ಮ ಚರ್ಮದ ಆರೋಗ್ಯಕ್ಕೂ ಈ ಬೀಟ್ರೂಟ್ ಭಾಳ ಚಲೋ ಅಂತ್ರಿ. ಈಗ ಇದು ರೆಡಿ ಆಯ್ತು. ಇಲ್ಲಿ ನಾ ಇನ್ನೊಂದು ವಿಡಿಯೋ ಏನಂದ್ರೆ, ನಾಳೆ ಏಕಾದಶಿ ಅಲ್ರಿ. ಏಕಾದಶಿ ಗುರುವಾರ ಬಂದದ. ಮತ್ತು ಹುಣ್ಣಿಮೆ ಮುಂದೆ ಯಾವಾಗ ಗುರುವಾರ ಏಕಾದಶಿ ಬರ್ತದಲ್ರಿ, ಅವಾಗ ಒಂದು ವ್ರತ ಅದ ರೀ. ಏನಂದ್ರೆ 9 ಪದ್ಮಗಳನ್ನು ಹಾಕೋದು. ಏಕಾದಶಿಯಿಂದ ಹಿಡಿದು 9 ದಿವಸ 9 ಪದ್ಮದ ವ್ರತ ರೀ. ಇದು ಯಾಕೆ ಹಾಕ್ಬೇಕಂದ್ರೆ, ಯಾವಾಗಲೂ ಹೆಣ್ಮಕ್ಳು ಮುಟ್ಟಾಗಿರ್ತಾರಲ್ರಿ, ಮುಟ್ಟಾದಾಗ ಏನಾದರೂ ಮುಟ್ಟಿದ್ರೆ ಮಾಡಿದ ಏನಾದರೂ ರಜೋದೋಷಗಳಾಗಿದ್ರೆ ಆ ರಜೋದೋಷ ನಿವಾರಣೆಗೆ ಇದನ್ನು ಹಾಕ್ತಾರಂತ್ರಿ, ರಂಗೋಲಿ. ಅದನ್ನು ನೋಡ್ರಿ, ಇದು ಒಟ್ಟು ಹೆಂಗಂದ್ರೆ 9 ವರ್ಷ ಹಾಕ್ಬೇಕಂತ, ಅಥವಾ 9 ಸಲ ಹಾಕ್ಬೇಕಂತ. ಈ ಗುರುವಾರ ಏಕಾದಶಿ ಬರೋದು ಭಾಳ ಅಪರೂಪ ರೀ. ಹೆಂಗೆ ಬರ್ಬೇಕಂದ್ರೆ, ಅಮಾವಾಸ್ಯೆ ಮುಂದಲ್ರಿ. ಈಗ ಗುರುವಾರ ಇವತ್ತು ಏಕಾದಶಿ, ನಾಳೆ ಗುರುವಾರ ಏಕಾದಶಿ ಅಲ್ರಿ, ಅದ್ರ ಮುಂದೆ ಹುಣ್ಣಿಮೆ ಬಂತಲ್ರಿ, ಭರತ್ ಹುಣ್ಣಿಮೆ. ಹಂಗೆ ಹುಣ್ಣಿಮೆ ಮುಂದೆ ಬಂದಿರೋ ಗುರುವಾರ ಏಕಾದಶಿ, ಅದನ್ನು ಅವಾಗ ಹಿಡಿದು ಹಾಕ್ಬೇಕು. ನಾನು ಈಗ 2 ವರ್ಷ ಆತ್ರಿ ಹಾಕ್ಲಿಕ್ಕತ್ತು. ಇದು ನಂದು 3ನೇದ್ರಿ. ಇದು ವರ್ಷಕ್ಕೊಮ್ಮೆ ಬರ್ತದ್ರಿ. ಇದು ಎಷ್ಟು ಸತಿ ಪರೀಕ್ಷೆ ಮಾಡಿ ನೋಡೀನ್ರಿ. ಭಾಳ ವರ್ಷದಾಗ ಒಮ್ಮೆ ಬಂದ್ರೆ ಭಾಳ ರೀ. ಇದು ಏನೂ ಕಷ್ಟ ಇಲ್ಲ, ಏನಿಲ್ಲ. ಫಸ್ಟ್ ಟೈಮ್ ಹಿಡಿಯೋರು ತಲೆ ಸ್ನಾನ ಮಾಡ್ಕೊಳ್ಳೋದು. ನಾಳೆ ಏಕಾದಶಿ ದಿವಸ ತಲೆ ಸ್ನಾನ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ಹಿಡಿಯೋದ್ರಿ. ಇದಕ್ಕೆ ಒಂದು ಮಂತ್ರ ಅದ ರೀ. ಒಂದು ಮಂತ್ರ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರ್ತೀನಿ. ಆ ಮಂತ್ರ ಹೇಳೋದು. ಇದನ್ನು 9 ಪದ್ಮಗಳನ್ನು, ಶಂಖಚಕ್ರ ಅಂತೂ ಹಾಕಲೇಬೇಕಲ್ರಿ. ಶ್ರೀ ಮತ್ತು ಶಂಖಚಕ್ರ ಹಾಕೋದು. ಸ್ವಸ್ತಿಕ್ಕೂ ಹಾಕೀನಿ ನಾನು. 9 ಪದ್ಮ ಹಾಕಿದ್ರೆ ಸಾಕ್ರಿ, ಮತ್ತೇನು ಜಾಸ್ತಿ ಇದು ಇಲ್ಲ. ಇದು ಮಾಡೋದ್ರಿಂದ ಎಷ್ಟೋ ದೋಷಗಳು ನಿವಾರಣೆ ಆಗ್ತಾವಂತ. 9 ಪದ್ಮ ತೆಗೆದು ಎಲ್ಲದಕ್ಕೂ ಅರಿಶಿನ ಕುಂಕುಮ ಹೂವು ಅಕ್ಷತ ಹಾಕೋದು.
ಆಮೇಲೆ ತುಪ್ಪದ ದೀಪ ಹಚ್ಚೋದು. ಆಮೇಲೆ ಹಾಲು ಸಕ್ರೆಯೋ ಅಥವಾ ಏನೋ ಬೆಲ್ಲನೋ ಏನಾರು ಒಂದು ನೈವೇದ್ಯ ಮಾಡೋದು. 9 ದಿವಸ ಮಾಡೋದು ನೋಡ್ರಿ. ದೇವ್ರ ಮುಂದೆ ಹಾಕ್ರಿ, ತುಳಸಿ ಮುಂದೆ ಹಾಕ್ರಿ. ಆದ್ರೆ ಕಾಲಾಗ ತುಳಿಯುವಂತಲ್ಲಿ ಅಂಥಲ್ಲೆಲ್ಲೂ ಹಾಕಬಾರ್ದಂತ್ರಿ ಇದು. ಆಮೇಲೆ ರಂಗೋಲಿನೂ ಅಷ್ಟೇ ದಿನ ಬೇರೆ ಬೇರೆ ಚೇಂಜ್ ಮಾಡ್ಬೇಕು. ಮತ್ತು ಒಂದೇ ರಂಗೋಲಿಗೆ ಅರ್ಶಿನ ಕುಂಕುಮ ಇರಿಸೋದಲ್ರಿ, ಪ್ರತಿ ದಿವಸ ಸ್ವಚ್ಛ ಮಾಡಿ ಮತ್ತು ಆ ಜಾಗದಾಗ ಹೊಸ ರಂಗೋಲಿ ಹಾಕ್ಬೇಕಂತ. ಇಲ್ಲಿ ನೋಡ್ರಿ ನಮ್ಮ ಮನೆ ಒಳಗೆ ಆಗಿದ್ದು ಇವು ಪಾರಿಜಾತ ಹೂ ಭಾರಿ ಮಸ್ತ್ ಆಗ್ಲಿಕತ್ತಾವ್ರಿ. ಪಾರಿಜಾತ ಹೂ ಅವನ್ನ ಇದು ನಾನು ನಿಮಗೆ ತೋರಿಸ್ಲಿಕ್ಕೆ ಇವತ್ತು ಹಾಕಿದ್ದೆ. ನಾಳಿಂದ ವ್ರತ ಚಾಲೋ ರೀ ನಂದು. ನಾಳಿಂದ ವ್ರತ ಚಾಲೂ ಆಗ್ತದೆ. ಭಾಳ ಸರಳದ, ನೀವು ಎಲ್ಲರೂ ಮಾಡ್ಕೊಳ್ರಿ. ಇದಿಷ್ಟ ಆದಮೇಲೆ ಸಂಕಲ್ಪ ಮಾಡಿಕೊಂಡು ಇದು ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿ. ಒಂದು ಸಣ್ಣ ಮಂತ್ರ ಅದ ರೀ, ಅದೇನಿಲ್ಲ, ಸಣ್ಣ ಮಂತ್ರ ಹೇಳೋದು ಇಷ್ಟೇ ನೋಡ್ರಿ. ಹೆಂಗೆ ಅನ್ನಿಸ್ತ್ರಿ ಇವತ್ತಿಂದ ಬ್ಲಾಗ್ ನಿಮಗೆ? ಮುಂದಿನ ಮತ್ತೊಂದು ಯಾವುದಾದ್ರೂ ಹೊಸ ವಿಡಿಯೋಂದಿಗೆ ಮತ್ತೆ ಭೇಟಿ ಆಗೋಣ್ರಿ. ಯಾರು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ಲಿಕತ್ತೀರಿ, ನಮ್ಮ ಚಾನಲ್ ಇದನ್ನು ಮಾಡ್ಕೊಳ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ. ಆತ್ರಿ ನಾನು ಎಲ್ಲದಕ್ಕೂ ಹೂ ಏರಿಸಿದೆ. ಈಗ ತುಪ್ಪದ ದೀಪ ಹಚ್ಚೋದು, ಆಮೇಲೆ ಒಣ ದ್ರಾಕ್ಷಿ ನೈವೇದ್ಯ ಮಾಡಿದೆ ನೋಡ್ರಿ. ಇಷ್ಟ, ಏನೂ ತ್ರಾಸಿಲ್ರಿ. ಇದನ್ನು ಸ್ವತಃ ಕೃಷ್ಣ ಪರಮಾತ್ಮ ದ್ರೌಪದಿಗೆ ಹೇಳ್ಯಾನಂತ್ರಿ ವ್ರತ. ಭಾಳ ವ್ರತಗಳವರಿ. ನಮ್ಮ ಕೈಲಿ ಯಾವ್ದು ಆಗ್ತದೆ ಅದನ್ನು ಮಾಡೋದು. ತೀರಾ ಮನುಷ್ಯ ತ್ರಾಸ ತೊಗೊಂಡು ಮಾಡೋದಲ್ಲ, ನಮ್ಮ ಕೈಲಿ ಯಾವ್ದು ಸಾಧ್ಯದ ಅದನ್ನು ಮಾಡಲೇಬೇಕು ನೋಡ್ರಿ. ಈ ಜನ್ಮ ಅಲ್ರಿ, ಜನ್ಮಾಂತರೊಳಗೂ ನಮ್ಮ ದೋಷಗಳನ್ನು ನಿವಾರಣೆ ಮಾಡ್ತಾವಂತ್ರಿ ಇಂಥ ಕೆಲವೊಂದು ವ್ರತಗಳು. ನೋಡಿ ವೀಕ್ಷಕರೇ, ನೀವು ನಾಳೆ ಇದನ್ನು ರಂಗೋಲಿ ಹಾಕ್ರಿ. ಮತ್ತು ಇನ್ನೊಂದೇನೆಂದ್ರೆ 9 ಸರ್ತಿ ಮುಗಿದ್ಮೇಲೆ ಒಂದು ಸಣ್ಣ ಬಂಗಾರದ ಪದ್ಮ ಮಾಡಿ ಅದನ್ನೇನೋ ದಾನ ಕೊಡ್ಬೇಕಂತ್ರಿ. ಯಥಾಶಕ್ತಿ ಬಂಗಾರನೋ ಬೆಳ್ಳಿನೋ ಯಾವುದೋ ಒಂದು ಮಾಡಿ ದಾನ ಕೊಡ್ಬೇಕಂತ್ರಿ. ನಮಸ್ಕಾರ ವೀಕ್ಷಕರೇ.